ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಶಿರ್ವ ಇದರ 45ನೇ ವರ್ಷದ ಶ್ರೀ ಗಣೇಶೋತ್ಸವದ ಪ್ರಥಮ ದಿನವಾದ ಇಂದು ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಗಣೇಶೋತ್ಸವದ ಗಣೇಶ ವಿಗ್ರಹವನ್ನು ಸೊಸೈಟಿ ಸುರೇಶ್ ಕಾಮತ್ರ ಮನೆಯಿಂದ ಪುರಮೆರವಣಿಗೆಯೊಂದಿಗೆ ವೇದಿಕೆಗೆ ತರಲಾಯಿತು. ತದನಂತರ ಮೂರ್ತಿ ಪ್ರತಿಷ್ಠಾಪನೆಗೊಂಡು ಶ್ರೀ ಗಣಹೋಮ, ದುರ್ವಾಂಕುರ ಅರ್ಚನೆ ಹಾಗೂ ಮಧ್ಯಾಹ್ನ ಮಹಾಪೂಜೆಯ ಪ್ರಸಾದ ವಿತರಣೆ ನಡೆಯಿತು. ಶಿರ್ವದ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಈ ದಿವಸ ಶುಭಾರಂಭಗೊಂಡಿದೆ. ಈ ದಿವಸ ಬೆಳಗ್ಗೆ ಶ್ರೀ ಸುರೇಶ್ ಕಾಮತ್ ಅವರು ಈ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದಾರೆ. ಅವರ ಮನೆಯಿಂದ ಅತ್ಯಂತ ಭಕ್ತಿ ಭಾವದ ಮೂಲಕ ಶ್ರೀ ಗಣೇಶನ ವಿಗ್ರಹವನ್ನು ತಂದು ವೇದಮೂರ್ತಿ ಕೇಂದ್ರ ಶ್ರೀಧರ ತಂತ್ರಿಗಳ ಪೌರೋಹಿತ್ಯದಲ್ಲಿ ಈ ಒಂದು ಗಣೇಶ ವಿಗ್ರಹವನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗಾಗಲೇ ಬೆಳಗಿನ ಗಣಹೋಮ ಕೂಡ ಆಗಿದೆ. ಆ ನಂತರ ದೂರ್ವಾಂಕುರ ಪೂಜೆ ಕೂಡ ಆಗಿದೆ. ಇನ್ನು ಮಧ್ಯಾಹ್ನದ ಪೂಜೆ ಕೂಡ ಆಗಿದೆ. ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಮಧ್ಯಾಹ್ನ ನಂತರ ಒಂದು ವಿಶೇಷವಾದಂತಹ ಸ್ಪರ್ಧೆ ನಡೆಯಲಿಕ್ಕಿದೆ. ಈ ಗಣೇಶೋತ್ಸವದ ಅಂಗವಾಗಿ 4 ಗಂಟೆಗೆ ಸರಿಯಾಗಿ ನಮ್ಮ ಸ್ಥಳೀಯ ಪುಟ್ಟ ಪುಟಾಣಿಗಳು ವಿವಿಧ ವೇಷಗಳನ್ನ ಹಾಕಿ ಮುದ್ದು ವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಮುದ್ದು ವೇಷ ಸ್ಪರ್ಧೆಯಲ್ಲಿ ಚಿಕ್ಕ ಮಕ್ಕಳು ಯಾವುದೇ ದೇವರ ಅಥವಾ ಪೌರಾಣಿಕ ಅಥವಾ ಚಾರಿತ್ರಿಕ ವೇಷಗಳನ್ನ ಹಾಕಿ ಸಂಭ್ರಮಿಸಲಿಕ್ಕಿದ್ದಾರೆ. ಮಕ್ಕಳಿಗಿಂತಲೂ ಕೂಡ ಹೆಚ್ಚಾಗಿ ಹೆತ್ತವರು ಇದರಲ್ಲಿ ಸಂಭ್ರಮಿಸ್ತಾರೆ. ಯಾಕಂದ್ರೆ ಮಕ್ಕಳು ಹೆಸರು ಕೊಡೋದಿಲ್ಲ. ತಂದೆ ತಾಯಂದಿರು ನಮ್ಮ ಮಕ್ಕಳೆಲ್ಲ ಸಂಸ್ಕಾರವನ್ನು ಬೆಳೆಸಬೇಕು, ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸಬೇಕೆಂಬ ದೃಷ್ಟಿಯಿಂದ ಈ ಒಂದು ಸ್ಪರ್ಧೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಈಗಾಗಲೇ ಸುಮಾರು 20-25ರಷ್ಟು ಹೆಸರುಗಳು ಬಂದಿವೆ. ಸುಮಾರು 2 ಗಂಟೆಗಳ ತನಕ ನಡೆಯುವಂತಹ ಈ ಒಂದು ಸ್ಪರ್ಧೆಯ ನಾವು ನಿರೀಕ್ಷೆಯಲ್ಲಿದ್ದೇವೆ. ಎಲ್ಲರ ಸಹಕಾರದಿಂದ ಈ ಒಂದು ಸ್ಪರ್ಧೆ ಯಶಸ್ವಿ ಆಗಬಹುದು ನಾನು ಭಾವಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ವೇದಮೂರ್ತಿ ಕೇಂದ್ರ ಭಾರ್ಗವ ತಂತ್ರಿಗಳು, ವೇದಮೂರ್ತಿ ಶ್ರೀನಿವಾಸ್ ಭಟ್ ಅವರ ಪೌರೋಹಿತ್ಯದಲ್ಲಿ ಇವತ್ತಿನ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಮತ್ತೆ ಮುಂದುವರಲಿಕ್ಕಿದೆ. ಆ ನಂತರ ಸಂಜೆ ಸರಿಯಾಗಿ 6 ಗಂಟೆಗೆ ನಾವು ಸಾಮಾನ್ಯವಾಗಿ ಸ್ಥಳೀಯರಿಗೆ ಹೆಚ್ಚು ಅವಕಾಶವನ್ನು ಕೊಡ್ತೇವೆ. ಯಾಕಂದ್ರೆ ಶಿರ್ವ ಸುತ್ತಮುತ್ತ ತುಂಬಾ ಮಂದಿ ಪ್ರತಿಭಾವಂತರಿದ್ದಾರೆ, ಕಲಾ ಪ್ರತಿಭೆಗಳಿದ್ದಾರೆ. ಬಂಟಕಲ್ಲು, ಶಿರ್ವ, ಅನಂತರ ಬೆಳ್ಮಣ್ಣು, ಕಳತ್ತೂರು, ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರತಿಭಾವಂತರಿದ್ದಾರೆ. ವಿಶೇಷವಾಗಿ ಮಕ್ಕಳು. ಈ ಮಕ್ಕಳ ಪ್ರತಿಭೆಗೆ ಒಂದು ಅವಕಾಶವನ್ನು ನೀಡಬೇಕು ಅಂತ ಹೇಳಿ ನಾವು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ. 6 ರಿಂದ 8:15 ಗಂಟೆ ತನಕ ಸ್ಥಳೀಯ ಪ್ರತಿಭೆಗಳಿಂದ ವಿಶೇಷವಾಗಿ ಭರತನಾಟ್ಯ ಮತ್ತೆ ಇತರ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯ ಪೋಷಕರು ಮತ್ತೆ ಮಕ್ಕಳು ಭಾಗವಹಿಸುವಂತಹ ನಮ್ಮ ನಿರೀಕ್ಷೆ ಇದೆ. ಈಗಾಗಲೇ ಸುಮಾರು 15 ಮಂದಿ ಹೆಸರನ್ನು ನೋಂದಾಯಿಸಿದ್ದಾರೆ. 15ರಲ್ಲಿ ಒಂದು 2-3 ತಂಡಗಳು. ಪ್ರತಿ ತಂಡದಲ್ಲೂ ಕೂಡ ಒಂದು 10-20 ಸದಸ್ಯರಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ 8:15 ತನಕ ನಡೆಯುತ್ತದೆ. 8:30ಕ್ಕೆ ರಾತ್ರಿಯ ರಂಗಪೂಜೆ ನಡೀತದೆ. ರಂಗಪೂಜೆ ಆದ ನಂತರ 9 ಗಂಟೆಗೆ ರಾತ್ರಿಯ ಮಹಾಪೂಜೆ ನಡೀತದೆ. ಇದು ಇವತ್ತಿನ ಕಾರ್ಯಕ್ರಮಗಳು. ಆ ನಂತರ ನಾಳೆ ಮತ್ತೆ ನಾಡಿದ್ದು ಇನ್ನೂ ಕೂಡ ಹಲವು ವಿಶೇಷ ಕಾರ್ಯಕ್ರಮಗಳಿವೆ. ಎಲ್ಲರೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ, ಸಮಿತಿ ಪರವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ.